17 ಗಂಟೆಗಳ ಕಾಲ ತಲಾಶನ ನಡೆಸಿದಂತ ಎಸ್ಐಟಿ ತನಿಖಾ ತಂಡ ಅದರಲ್ಲಿ ಒಂದಷ್ಟು ವಿಚಾರಗಳಡಗಿತ್ತು. ಈಗ ಆ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 17 ಗಂಟೆ ಕಾಲ ನಡೆದಂತ ಶೋಧದಲ್ಲಿ ಮಹತ್ವದ ಸುಳಿವು ಸಿಕ್ಕಿದ್ಯಾ? ರಣರೋಚಕ ಸಾಕ್ಷಿ ಸಿಕ್ತಾ ಎಸ್ಐಟಿಗೆ? ಗೇಮ್ ಚೇಂಜರ್ ಅನ್ನಿಸಿಕೊಳ್ಳುವಂತ ಸಾಕ್ಷಿ ಆದ್ರೂ ಯಾವುದು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ದೇವರಾಣಿ ಮನೆಯಿಂದ ಲ್ಯಾಪ್ಟಾಪ್ ಜಪ್ತಿ ಮಾಡಿದ ಎಸ್ಐಟಿ ತನಿಖಾ ತಂಡ. ಆ ಲ್ಯಾಪ್ಟಾಪ್ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಚಿನ್ನಯ್ಯನ ವಿಡಿಯೋಗಳು ಈಗ ನೀವೇನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಆ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿದ್ದಂಥ ಕಾಪಿ ಆ ಲ್ಯಾಪ್ಟಾಪ್ ಅಲ್ಲಿ ಇರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಂದರ್ಶನದ ಸಂಪೂರ್ಣ ವಿಡಿಯೋ ಲ್ಯಾಪ್ಟಾಪ್ ನಲ್ಲಿ ಇದೆಯಂತೆ. ಬುಡೆ ಟೀಮ್ನ ಫೋಟೋಗಳು ಕೂಡ ಅದರಲ್ಲಿ ಇತ್ತು ಅನ್ನೋದು ಈಗ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹದಿನೇಳು ಗಂಟೆಗಳ ಕಾಲ ತಲಾಶನ ನಡೆಸಿದಂತ ಎಸ್ಐಟಿ ತನಿಖಾ ತಂಡ ಅದರಲ್ಲಿ ಒಂದಷ್ಟು ವಿಚಾರಗಳಡಗಿತ್ತು. ಈಗ ಆ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 17 ಗಂಟೆ ಕಾಲ ನಡೆದಂತ ಶೋಧದಲ್ಲಿ ಮಹತ್ವದ ಸುಳಿವು ಸಿಕ್ಕಿದ್ಯಾ? ರಣರೋಚಕ ಸಾಕ್ಷಿ ಸಿಕ್ತಾ ಎಸ್ಐಟಿಗೆ? ಗೇಮ್ ಚೇಂಜರ್ ಅನ್ನಿಸಿಕೊಳ್ಳುವಂತ ಸಾಕ್ಷಿ ಆದ್ರೂ ಯಾವುದು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ದೇವರಾಣಿ ಮನೆಯಿಂದ ಲ್ಯಾಪ್ಟಾಪ್ ಜಪ್ತಿ ಮಾಡಿದ ಎಸ್ಐಟಿ ತನಿಖಾ ತಂಡ. ಆ ಲ್ಯಾಪ್ಟಾಪ್ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಚಿನ್ನಯ್ಯನ ವಿಡಿಯೋಗಳು ಈಗ ನೀವೇನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಆ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿದ್ದಂಥ ಕಾಪಿ ಆ ಲ್ಯಾಪ್ಟಾಪ್ ಅಲ್ಲಿ ಇರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಂದರ್ಶನದ ಸಂಪೂರ್ಣ ವಿಡಿಯೋ ಲ್ಯಾಪ್ಟಾಪ್ ನಲ್ಲಿ ಇದೆಯಂತೆ. ಬುಡೆ ಟೀಮ್ನ ಫೋಟೋಗಳು ಕೂಡ ಅದರಲ್ಲಿ ಇತ್ತು ಅನ್ನೋದು ಈಗ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹದಿನೇಳು ಗಂಟೆಗಳ ಕಾಲ ತಲಾಶನ ನಡೆಸಿದಂತ ಎಸ್ಐಟಿ ತನಿಖಾ ತಂಡ ಅದರಲ್ಲಿ ಒಂದಷ್ಟು ವಿಚಾರಗಳಡಗಿತ್ತು. ಈಗ ಆ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 17 ಗಂಟೆ ಕಾಲ ನಡೆದಂತ ಶೋಧದಲ್ಲಿ ಮಹತ್ವದ ಸುಳಿವು ಸಿಕ್ಕಿದ್ಯಾ? ರಣರೋಚಕ ಸಾಕ್ಷಿ ಸಿಕ್ತಾ ಎಸ್ಐಟಿಗೆ? ಗೇಮ್ ಚೇಂಜರ್ ಅನ್ನಿಸಿಕೊಳ್ಳುವಂತ ಸಾಕ್ಷಿ ಆದ್ರೂ ಯಾವುದು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ದೇವರಾಣಿ ಮನೆಯಿಂದ ಲ್ಯಾಪ್ಟಾಪ್ ಜಪ್ತಿ ಮಾಡಿದ ಎಸ್ಐಟಿ ತನಿಖಾ ತಂಡ. ಆ ಲ್ಯಾಪ್ಟಾಪ್ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಚಿನ್ನಯ್ಯನ ವಿಡಿಯೋಗಳು ಈಗ ನೀವೇನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಆ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿದ್ದಂಥ ಕಾಪಿ ಆ ಲ್ಯಾಪ್ಟಾಪ್ ಅಲ್ಲಿ ಇರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಂದರ್ಶನದ ಸಂಪೂರ್ಣ ವಿಡಿಯೋ ಲ್ಯಾಪ್ಟಾಪ್ ನಲ್ಲಿ ಇದೆಯಂತೆ. ಬುಡೆ ಟೀಮ್ನ ಫೋಟೋಗಳು ಕೂಡ ಅದರಲ್ಲಿ ಇತ್ತು ಅನ್ನೋದು ಈಗ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹದಿನೇಳು ಗಂಟೆಗಳ ಕಾಲ ತಲಾಶನ ನಡೆಸಿದಂತ ಎಸ್ಐಟಿ ತನಿಖಾ ತಂಡ ಅದರಲ್ಲಿ ಒಂದಷ್ಟು ವಿಚಾರಗಳಡಗಿತ್ತು. ಈಗ ಆ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 17 ಗಂಟೆ ಕಾಲ ನಡೆದಂತ ಶೋಧದಲ್ಲಿ ಮಹತ್ವದ ಸುಳಿವು ಸಿಕ್ಕಿದ್ಯಾ? ರಣರೋಚಕ ಸಾಕ್ಷಿ ಸಿಕ್ತಾ ಎಸ್ಐಟಿಗೆ? ಗೇಮ್ ಚೇಂಜರ್ ಅನ್ನಿಸಿಕೊಳ್ಳುವಂತ ಸಾಕ್ಷಿ ಆದ್ರೂ ಯಾವುದು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ದೇವರಾಣಿ ಮನೆಯಿಂದ ಲ್ಯಾಪ್ಟಾಪ್ ಜಪ್ತಿ ಮಾಡಿದ ಎಸ್ಐಟಿ ತನಿಖಾ ತಂಡ. ಆ ಲ್ಯಾಪ್ಟಾಪ್ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ.
ಚಿನ್ನಯ್ಯನ ವಿಡಿಯೋಗಳು ಈಗ ನೀವೇನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಆ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿದ್ದಂತ ಕಾಪಿ ಆ ಲ್ಯಾಪ್ಟಾಪ್ ಅಲ್ಲಿ ಇರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಂದರ್ಶನದ ಸಂಪೂರ್ಣ ವಿಡಿಯೋ ಲ್ಯಾಪ್ಟಾಪ್ ನಲ್ಲಿ ಇದೆಯಂತೆ. ಬೊಡೆ ಟೀಮ್ನ ಫೋಟೋಗಳು ಕೂಡ ಅದರಲ್ಲಿ ಇತ್ತು ಅನ್ನೋದು ಈಗ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹದಿನೇಳು ಗಂಟೆಗಳ ಕಾಲ ತಲಾಶನ ನಡೆಸಿದಂತ ಎಸ್ಐಟಿ ತನಿಖಾ ತಂಡ, ಅದರಲ್ಲಿ ಒಂದಷ್ಟು ವಿಚಾರಗಳಡಗಿತ್ತು. ಈಗ ಆ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 17 ಗಂಟೆ ಕಾಲ ನಡೆದಂತ ಶೋಧದಲ್ಲಿ ಮಹತ್ವದ ಸುಳಿವು ಸಿಕ್ಕಿದ್ಯಾ? ರಣರೋಚಕ ಸಾಕ್ಷಿ ಸಿಕ್ತ ಎಸ್ಐಟಿಗೆ. ಗೇಮ್ ಚೇಂಜರ್ ಅನ್ನಿಸಿಕೊಳ್ಳುವಂತ ಸಾಕ್ಷಿ ಆದ್ರೂ ಯಾವುದು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ದೇವರಾಡಿ ಮನೆಯಿಂದ ಲ್ಯಾಪ್ಟಾಪ್ ಜಪ್ತಿ ಮಾಡಿದ ಎಸ್ಐಟಿ ತನಿಖಾ ತಂಡ. ಆ ಲ್ಯಾಪ್ಟಾಪ್ ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಚಿನ್ನಯ್ಯನ ವಿಡಿಯೋಗಳು ಈಗ ನೀವೇನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಆ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿದ್ದಂತ ಕಾಪಿ ಆ ಲ್ಯಾಪ್ಟಾಪ್ ಅಲ್ಲಿ ಇರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಂದರ್ಶನದ ಸಂಪೂರ್ಣ ವಿಡಿಯೋ ಲ್ಯಾಪ್ಟಾಪ್ ನಲ್ಲಿ ಇದೆಯಂತೆ. ಬೊಡೆ ಟೀಮ್ನ ಫೋಟೋಗಳು ಕೂಡ ಅದರಲ್ಲಿ ಇತ್ತು ಅನ್ನೋದು ಈಗ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹದಿನೇಳು ಗಂಟೆಗಳ ಕಾಲ ತಲಾಶನ ನಡೆಸಿದಂತ ಎಸ್ಐಟಿ ತನಿಖಾ ತಂಡ, ಅದರಲ್ಲಿ ಒಂದಷ್ಟು ವಿಚಾರಗಳಡಗಿತ್ತು. ಈಗ ಆ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 17 ಗಂಟೆ ಕಾಲ ನಡೆದಂತ ಶೋಧದಲ್ಲಿ ಮಹತ್ವದ ಸುಳಿವು ಸಿಕ್ಕಿದ್ಯಾ? ರಣರೋಚಕ ಸಾಕ್ಷಿ ಸಿಕ್ತ ಎಸ್ಐಟಿಗೆ. ಗೇಮ್ ಚೇಂಜರ್ ಅನ್ನಿಸಿಕೊಳ್ಳುವಂತ ಸಾಕ್ಷಿ ಆದ್ರೂ ಯಾವುದು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ದೇವರಾಡಿ ಮನೆಯಿಂದ ಲ್ಯಾಪ್ಟಾಪ್ ಜಪ್ತಿ ಮಾಡಿದ ಎಸ್ಐಟಿ ತನಿಖಾ ತಂಡ. ಆ ಲ್ಯಾಪ್ಟಾಪ್ ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಚಿನ್ನಯ್ಯನ ವಿಡಿಯೋಗಳು ಈಗ ನೀವೇನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ಆ ವಿಡಿಯೋಗಳಿಗೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿದ್ದಂತ ಕಾಪಿ ಆ ಲ್ಯಾಪ್ಟಾಪ್ ಅಲ್ಲಿ ಇರೋದ್ರ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಸಂದರ್ಶನದ ಸಂಪೂರ್ಣ ವಿಡಿಯೋ ಲ್ಯಾಪ್ಟಾಪ್ ನಲ್ಲಿ ಇದೆಯಂತೆ. ಬೊಡೆ ಟೀಮ್ನ ಫೋಟೋಗಳು ಕೂಡ ಅದರಲ್ಲಿ ಇತ್ತು ಅನ್ನೋದು ಈಗ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಹದಿನೇಳು ಗಂಟೆಗಳ ಕಾಲ ತಲಾಶನ ನಡೆಸಿದಂತ ಎಸ್ಐಟಿ ತನಿಖಾ ತಂಡ, ಅದರಲ್ಲಿ ಒಂದಷ್ಟು ವಿಚಾರಗಳಡಗಿತ್ತು. ಈಗ ಆ ಷಡ್ಯಂತ್ರ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. 17 ಗಂಟೆ ಕಾಲ ನಡೆದಂತ ಶೋಧದಲ್ಲಿ ಮಹತ್ವದ ಸುಳಿವು ಸಿಕ್ಕಿದ್ಯಾ? ರಣರೋಚಕ ಸಾಕ್ಷಿ ಸಿಕ್ತ ಎಸ್ಐಟಿಗೆ. ಗೇಮ್ ಚೇಂಜರ್ ಅನ್ನಿಸಿಕೊಳ್ಳುವಂತ ಸಾಕ್ಷಿ ಆದ್ರೂ ಯಾವುದು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ದೇವರಾಡಿ ಮನೆಯಿಂದ ಲ್ಯಾಪ್ಟಾಪ್ ಜಪ್ತಿ ಮಾಡಿದ ಎಸ್ಐಟಿ ತನಿಖಾ ತಂಡ. ಆ ಲ್ಯಾಪ್ಟಾಪ್ ನಲ್ಲಿ ದೊಡ್ಡ ಸಾಕ್ಷಿ ಅಡಗಿದೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಚಿನ್ನಯ್ಯನ ವಿಡಿಯೋ